ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಹಠಮಾರಿ ಸಿಹಿ ಆತಂಕದಲ್ಲಿ ಪ್ರಿಯ ಕುತೂಹಲದ ಗೂಡು ಸೀತಾರಾಮ ಧಾರಾವಾಹಿ ಸೀತಾರಾಮನನ್ನು ಸರ್ ಎನ್ನುವುದೇ ಇರುವುದು ನಿಜವೇ. ಆದರೂ ಕೂಡ ಇನ್ನು ರಾಮನಿಂದ ಆತಂಕವನ್ನು ಕಾಯ್ದುಕೊಂಡಿದ್ದಾಳೆ. ಹರಾಜ್ ಆದ ಮನೆಯಲ್ಲಿ ಈಗ ಬಾಡಿಗೆ ಮೇರಲು ಮಾಲೀಕರು ಒಪ್ಪಿರುವ ಕಾರಣ ಸೀತಾಳಿಗೆ ನೆಮ್ಮದಿ ಸಿಕ್ಕಂತಾಗಿದೆ. ಇಲ್ಲದೆ ಹೋದರೆ ಸಿಹಿಗೆ ಅರ್ಥ ಮಾಡಿಸುವುದು ಹೇಗೆ ಎಂದು ಯೋಚನೆ ಸೀತಾಳದ್ದು. ಸದ್ಯ ಅದೇ ಮನೆಯಲ್ಲಿ ಉಳಿದುಕೊಳ್ಳುವ ಅವಕಾಶ ಸಿಕ್ಕಿರುವುದು ಸೀತಾ ಖುಷಿಯಾಗಿದ್ದಾಳೆ. ಪ್ರಿಯ ಹತ್ತಿರ ಈ ಸಂತಸದ ವಿಚಾರವನ್ನು ಹಂಚಿಕೊಂಡಿದ್ದಾಳೆ. ಪ್ರೀತಿಯ ಆತಂಕದಲ್ಲಿ ಪ್ರಿಯ ಆತಂಕದಲ್ಲಿದ್ದಾಳೆ. ಹಸಿವು ಎಂದು ಮನೆಗೆ ಬಂದವಳೆ ಸೀತಾ ಬಳಿ ತಿಂಡಿ ಕೇಳಿದ್ದಾಳೆ. ಪ್ರಿಯಳಿಗಾಗಿ ಸೀತಾ ಚಪಾತಿ ಮಾಡಿಕೊಟ್ಟಿದ್ದು. ಇದೇ ಮನೆಯಲ್ಲಿ ಸೀತಾ ಬಾಡಿಗೆ ಇರುವ ಸುದ್ದಿ ಕೇಳಿ ನಿನ್ನದೆಯೋ ಸರಿ ಹೋಯ್ತು, ನನ್ನ ಸಮಸ್ಯೆಯನ್ನು ಯಾರಿಗೆ ಹೇಳಲಿ ಎಂದು ಗೋಳಾಡ್ತಿದ್ದಾಳೆ. ಯಾಕೆಂದರೆ ಅಶೋಕನ ಪರ್ಸ್ನಲ್ಲಿ ಪ್ರಿಯ ಫೋಟೋ ನೋಡಿದ್ದು. ಆ ಫೋಟೋದಲ್ಲಿ ಅಶೋಕನ ಹೆಗಲ ಮೇಲೆ ಹುಡುಗಿಯೊಬ್ಬಳ ಕೈ ಬಳೆ ಗಮನಿಸಿದ್ದಾಳೆ. ಆದರೆ ಹುಡುಗಿಯ ಮುಖ ಕಾಣದ ಕಾರಣ ಈಗ ಪ್ರಿಯಳಿಗೆ ಆತಂಕ ಶುರುವಾಗಿದೆ. ಈ ಹುಡುಗಿಯ ಕೈ ಯಾರಿರಬಹುದು? ಈಗಾಗಲೇ ಅಶೋಕ ಬೇರೆಯವರನ್ನು ಪ್ರೀತಿಸುತ್ತಿದ್ದಾನೆ ಎಂಬ ಪ್ರಶ್ನೆ ಪ್ರಿಯ ತಲೆಯಲ್ಲಿ ಕಿರಿಕಿ ಹೊಡೆಯುತ್ತಿದೆ. ಇದಕ್ಕೆ ಉತ್ತರ ಕೊಳ್ಳುವುದು ಹೇಗೆ ಎಂದು ಸೀತಾಳ ಬಳಿ ಪರಿಹಾರ ಕೇಳುತ್ತಾಳೆ. ಆದರೆ ಸೀತಾ ಒಂದೇ ಮಾತಿನಲ್ಲಿ ಅಶೋಕನ ಹೆಸರು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾಳೆ. ಫ್ರೆಂಡ್ಗಾಗಿ ಹಠ ಮಾಡಿದ ಸಿಹಿ. ಸೀತಾ ಮನೆಯ ಬಾಗಿಲಲ್ಲಿ ಅಂಟಿಸಿದ್ದ ಬ್ಯಾಂಕ್ ನೋಟಿಸನ್ನು ತೆಗೆಯುವಾಗ ಸಿಹಿಯ ಅರಮನೆ ಚಿತ್ರದ ಪೇಪರನ್ನು ತೆಗೆದಿದ್ದಾಳೆ. ಇದನ್ನು ನೋಡಿದ ಸೀತಾ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ. ನಾನು ನನ್ನ ಫ್ರೆಂಡ್ ಭೇಟಿ ಮಾಡಲೇಬೇಕು ಎಂದು ಹಠ ಮಾಡುತ್ತಾಳೆ. ಕಚೇರಿಗೆ ನಾನು ಬರುತ್ತೀನಿ ಎಂದು ಸಿಹಿಗೆ ಸೀತಾ ಬೈದು ಬುದ್ಧಿ ಹೇಳಲು ಯತ್ನಿಸಿದ್ದಾಳೆ. ಆದರೆ ಸೀತಾಳ ಸೂಕ್ಷ್ಮ ಮನಸ್ಸನ್ನು ಅರಿಯದ ಪ್ರಿಯ ಸಿಹಿನ ತನ್ನ ಆಫೀಸ್ಗೆ ಕರೆದುಕೊಂಡು ಹೋಗುವುದಾಗಿ ಮಾತು ಕೊಟ್ಟಿದ್ದಾಳೆ. ಅಂಜಲಿಯನ್ನು ಕಂಡು ಖುಷಿಪಟ್ಟ ಸೂರಿ. ರಾಮ್ ಗೆಳೆಯ ಅಶೋಕ ಸರ್ಪ್ರೈಸ್ ಕೊಡಲು ಅವನ ಸಹೋದರಿ ಅಂಜಲಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಅಂಜಲಿ ತನ್ನ ಮಾತನ್ನು ಕೇಳದೆ ಓದಲು ದೂರ ಹೋಗಿದ್ದಕ್ಕೆ ಅಶೋಕನಿಗೆ ಕೋಪ ಇರುತ್ತದೆ. ಆದರೆ ಅಂಜಲಿ ಮತ್ತು ರಾಮ ಮತ್ತು ಅಶೋಕ ಇಬ್ಬರಿಗೂ ರಾಖಿ ಕಟ್ಟಿ ಮಾತನಾಡಿಸುತ್ತಾಳೆ. ಸೂರಿ ತಾತನು ಕೂಡ ಅಂಜಲಿಯನ್ನು 2 ವರ್ಷಗಳ ಬಳಿಕ ನೋಡಿದ್ದಕ್ಕೆ ಖುಷಿ ಪಡುತ್ತಾನೆ. ಇನ್ನು ಮುಂದೆ ನೀನು ಇಲ್ಲೇ ಇರಬೇಕು ಎಂದು ಕೂಡ ಹೇಳುತ್ತಾರೆ. ಅಂಜಲಿ ತಾಳ್ಮೆ ಪರೀಕ್ಷೆ ಮಾಡುತ್ತಿರುವ ಭಾರ್ಗವಿ. ಆದರೆ ಭಾರ್ಗವಿ ಅಂಜಲಿ ಬಂದರೂ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಹೋದವಳು ತಿರುಗಿ ಬಂದಿದ್ದಾಳೆ ಎಂದು ಆಡಿಕೊಳ್ಳುತ್ತಾರೆ. ಅಲ್ಲದೆ ಅಂಜಲಿಯನ್ನು ಇದೇ ಮನೆಯಲ್ಲಿ ಇರಲು ಹೇಳುವ ಮೂಲಕ ಭಿಕ್ಷೆ ಬೇಡುತ್ತಿರುವ ಅನಾಥರಿಗೆ ಹೋಲಿಸುತ್ತಾಳೆ. ಅಂಜಲಿ ತಾಳ್ಮೆಯನ್ನು ಭಾರ್ಗವಿ ಪರೀಕ್ಷೆ ಮಾಡುತ್ತಿದ್ದಾಳೆ. ಆದರೆ ಅಂಜಲಿ ಈಗಾಗಲೇ PG ಮಾಡಿಕೊಂಡು ಅಲ್ಲೇ ಉಳಿದುಕೊಳ್ಳುವುದಾಗಿ ಹೇಳಿದ್ದಾಳೆ. ಇದು ಸೂರಿ ತಾತನಿಗೂ ಮತ್ತು ರಾಮನಿಗೂ ಕೊಂಚ ಇಷ್ಟವಿಲ್ಲ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.